4 ವರ್ಷ ಹೇಮಾವತಿ ನದಿ ಲೂಟ್ ಆಗಿದೆ. ಅವ್ರ ಹತ್ರ ಯಾವ್ದಾದ್ರು ಸಾಕ್ಷ್ಯಾಧಾರಗಳಿದ್ರೆ ಕೊಡ್ಲಿ. 215 ಲೂಟಿ ಮಾಡಿ ಹೊರಟೋಗ್ಬಿಟ್ರು 15 ವರ್ಷ. ಅದನ್ನ ಬದಲಾವಣೆ ಮಾಡಿದ್ರು ಜನ. ಯಾಕೆಂದ್ರೆ ಅವ್ರು ಬೇಡ, ಇವ್ರೇನೋ ಹೊಸಬ್ರು ಅಂತ. ಇವರು ಅದೇ ಲೂಟಿ. ಅಥವಾ ಅವ್ರು ಮಾಡ್ತಕ್ಕಂಥ ಆರೋಪಕ್ಕೆ ಉರುಳಿರಬೇಕು. ಸುಮ್ಮನೆ ಗಾಳಿಲಿ ಗುಂಡು ಹೊಡಿತಕ್ಕಂಥ ಕೆಲಸ ಕಾಡೆಮ್ಮೆಗಳನ್ನ ಕಡಿದು ಮಾರಾಟ ಮಾಡ್ತಾರೆ 2,000 ರೂಪಾಯಿ ಕೆಜಿ. ಶಾಸಕರ ಧ್ವನಿಯಲ್ಲಿ ಹೋಗಿದೆ. ಆರೋಪ ಮಾಡ್ಬೋದ್ರೆ ಅದಕ್ಕೆ ಸರಿಯಾದ ಮಾಹಿತಿ ಇದೆ. ತುಂಬಾ ಮಾಹಿತಿ ಅವ್ರಿಗಿದ್ರೆ ಅವ್ರನ್ನ ಕೇಳಿ. ಅದೇ ವಿಚಾರ ನಮ್ಮ ಶಾಸಕರಿಗೆ ಕೇಳೋದು ನಾನು, ಸಿಮೆಂಟ್ ಮಂಜುವರೆ ಅಲ್ಲಿ ಬೇರೆಡ್ಡು, ಇಲ್ಲಿ ದಲಿತನೊಬ್ಬನಿಗೆ ಶೋಷಣೆ. ಹಿರಿಯರಿದ್ದಾರೆ, ಮಾಜಿ ಶಾಸಕರಿದ್ದಾರೆ. ಅವರು ಯಾವ ರೀತಿ ಮಾತಾಡಬೇಕು, ಏನ್ ಮಾತಾಡಬೇಕು ಅಂತ ಅವ್ರಿಗೆ ಗೊತ್ತಿರಬೇಕು. ಶಾಸಕ ಅಂದ್ರೆ ಭೂತ ಏನ್ರಿ? ಗುದ್ಲಿ ಪೂಜೆ ಅಂದ್ರೆ ಏನು? ಗುದ್ಲಿ ಪೂಜೆ ಅಂದ್ರೆ ದುಡ್ಡು ಹೊಡೆಯದೆ ಗುದ್ಲಿ ಪೂಜೆ. ಅವರು ಡೇಟ್ ಕೊಡ್ತಾ ಇಲ್ಲ ಅಂತ ಅವ್ರು ಹೇಳಿದ್ರೆ ಇವ್ರು ಅದಕ್ಕೆ ಸೇರಿಸಿ ಇನ್ನೊಂದು ಮಾತಾಡ್ತಾರೆ. ನಾವೇನ್ ಮಾಡಕ್ಕೆ 100% ಇಲ್ಕೂಲ್ಲ. ಮುಖ್ಯಮಂತ್ರಿ ಕಚೇರಿ ಕೂತ್ಕೊಳ್ತೀನಿ, ಈ ಶಾಸಕನ ದಂಧೆ ನಿಲ್ಲಿಸಿ ಅಂತ ಹೇಳಿ. ನಾವು ಪ್ರಾಮಾಣಿಕವಾಗಿ ಆತ್ಮಸಾಕ್ಷಿ ಕೆಲಸ ಮಾಡ್ತೀವಿ. ಇಷ್ಟು ಮಾತ್ರ ಹೇಳ್ತೀವಿ. 23, 24, 25, 26 4 ವರ್ಷ ಹೇಮಾವತಿ ನದಿ ಲೂಟ್ ಆಗಿದೆ. 215 ಲೂಟಿ ಮಾಡಿ ಹೊರಟೋಗ್ಬಿಟ್ರು 15 ವರ್ಷ. ಅದನ್ನ ಬದಲಾವಣೆ ಮಾಡಿದ್ರು ಜನ. ಯಾಕೆಂದರೆ ಅವ್ರು ಬೇಡ, ಇವರೇನೋ ಹೊಸಬ್ರು ಅಂತ. ಇವರು ಅದೇ ಲೂಟಿ. ಆ ಲೂಟಿಗೆಲ್ಲ ಇವರು ಬ್ರದರ್ಸ್ಗಳು ಅಣ್ಣ ತಮ್ಮದವ್ರನ್ನೆಲ್ಲ ಚಾರ್ಜ್ ವಹಿಸ್ಬಿಟ್ಟಿದ್ದಾರೆ. ಇವ್ರ ಮನೆಯೇ ನ್ಯಾಯ ಪಂಚಾಯತ್ಗೆ ಮರಳು ಮರ ಹೊಡೆಯೋರು. ನಿಮ್ಗೆ ಗೊತ್ತಿಲ್ಲ, ಕಾಡೆಮ್ಮೆಗಳನ್ನು ಕಡಿದು ಮಾರಾಟ ಮಾಡ್ತಾರೆ 2,000 ರೂಪಾಯಿ ಕೆಜಿ ಸಕಲೇಶ್ಪುರ ತಾಲೂಕಲ್ಲಿ. ಕಾಡೆಮ್ಮೆಗಳನ್ನ ಶಾಸಕರ ಧ್ವನಿ ಎಲ್ಲೋಗಿದೆ? ಎಲ್ಲೋಗಿದೆ? ಕೆಂಪೇಗೌಡ ಪುತ್ಲಿ ಮಾಡಬೇಕು ಅಂತ ಜಾಗ ಮಾಡಿದರೆ ಅಸಿಸ್ಟೆಂಟ್ ಕಮಿಷನರು ನಮಗೆ 1 ತಿಂಗಳು ಸಜಾ, 200 ರೂಪಾಯಿ ದಂಡ ಹಾಕ್ತಾರೆ. ಶಾಸಕರ ಮೌನ. ಎಲ್ಲೋಗಿದ್ದಾರೆ? ಬಸವೇಶ್ವರ ಪುತ್ಥಳಿ ಸ್ಟಾಪ್ ಮಾಡ್ತಾರೆ. ಎಲ್ಲೋಗಿದ್ದಾರೆ? ಹಾಳಾಗಿ ಹೋಗ್ಲಿ, ಅದು ಮೇಲ್ವರ್ಗದವರು ಏನಾರು ಮಾಡ್ಕೊಳ್ಳಿ. ವಾಟ್ ಅಬೌಟ್ ಲೋಕೇಶ್, ಜಾನಕೆರೆ ಲೋಕೇಶ್? ಏನು ಪಾಪ ಮಾಡಿದ್ದಾರೆ ಈ ಹುಡುಗರು? ಗುದ್ಲಿ ಪೂಜೆ ಅಂದರೆ ಏನು? ಗುದ್ಲಿ ಪೂಜೆ ಅಂದರೆ ದುಡ್ಡು ಹೊಡೆಯೋದೇ ಗುದ್ಲಿ ಪೂಜೆನಾ? ಅದು ಯಾರ್ದು? ಒಬ್ಬ ಪರಿಶಿಷ್ಟ ಪಂಗಡದ ಒಬ್ಬ ವ್ಯಕ್ತಿದು ಗುದ್ಲಿ ಪೂಜೆ ಮಾಡಬೇಕಾ? ಅದು ಓನ್ ಪಾರ್ಟಿಯವರು ಚುನಾವಣೆಯಲ್ಲಿ ಗೆಲ್ಲಿಸಿದವರು. ನೀವು ಇಂಜಿನಿಯರು, ನೀವು ಶಾಸಕರಿಗೆ ಹೆದರ್ತೀರಾ. ಶಾಸಕ ಅಂದರೆ ಏನು ಭೂತ ಏನ್ರಿ? ಹೀ ಈಸ್ ಎ ಎಲೆಕ್ಟೆಡ್ ಮೆಂಬರ್. ಶಾಸಕರ ಕೆಲಸ ಇರೋದೇನು? ಉಸ್ತುವಾರಿ ನೋಡ್ಕೊಳ್ಳೋದಷ್ಟೇ. ಪಾಲಿಸಿ ಮೇಕರ್, ಹಣ ತಂದು ಕೊಡೋದು. ಕೆಲಸಕ್ಕೆ ನೀವು ಇಲ್ಲಿ AEE ಇದೆ, ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ದೀರಿ. ಮೇಲ್ಗಡೆ EE ಇದ್ದಾರೆ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ದಾರೆ, JE ಇದ್ದಾರೆ, AE ಇದ್ದಾರೆ. ಇಟ್ ಈಸ್ ಯುವರ್ ಡ್ಯೂಟಿ. ನಾನು ಎಲೆಕ್ಟೆಡ್ ಮೆಂಬರ್, ನನಗೇನು ಕೆಲಸ ಬೇಗ ಮಾಡು ಅಂತೇಳಿ ಯಾವ ಸಿದ್ಧಾಂತದಲ್ಲಿ ಆಯ್ಕೆ ಆಗಿ ಬಂದಿದ್ದಾರೆ? ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂತ ಟೊಪ್ಪಿ ಹಾಕ್ಕೊಂಡು ಅಲ್ಲಿ ಪೆರೇಡ್ ಮಾಡ್ತಾರೆ. ನಮ್ಮ ಶಾಸಕರಿಗೆ ಕೇಳೋದು ನಾನು, ಸಿಮೆಂಟ್ ಮಂಜುವರೆ ಅಲ್ಲಿ ಪೆರೇಡು, ಇಲ್ಲಿ ದಲಿತನೊಬ್ಬನಿಗೆ ಶೋಷಣೆ. 100% ಇಲ್ಕೂಲ್ಲ. ಮುಖ್ಯಮಂತ್ರಿ ಕಚೇರಿ ಕೂತ್ಕೊಳ್ತೀನಿ, ಈ ಶಾಸಕನ ದಂಧೆ ನಿಲ್ಲಿಸಿ ಅಂತ ಹೇಳಿ. ನಾವು 100% ಫೈಟ್ ಮಾಡ್ತೀವಿ. ಮತ್ತೆ ನಿಮ್ಮ ಆಫೀಸಿಗೆ ಬರ್ತೀನಿ. ಇದೊಂದಲ್ಲ, ಬೇರೆ ಕೆಲಸ. ನಾವು ಈ ಕೆಲಸದಲ್ಲಿ ಅವ್ರ ಕೆಲಸ ಸ್ಟಾರ್ಟ್ ಮಾಡಿ. ನೀವು ಮಾಡಿರಿ. ನೀವು ನಾಳೆ ಇವತ್ತಲ್ಲ ನಾಳೆ ಶುರು ಮಾಡಿ. ನೀನು ಅದೇನಾಗುತ್ತೆ ನೋಡೋಣ. ಅದು ಯಾರು ತಡಿತಾರೆ ನೋಡೋಣ. ಇಲ್ಲ ಇವರು ಟೆಂಡರ್ ಕ್ಯಾನ್ಸಲ್ ಮಾಡಲಿ, ಬರ್ಕೊಟ್ಬಿಡಿ. ನೀವು ಟೆಂಡರ್ ಮಾಡೋದಕ್ಕೆ ವಜಾ ಮಾಡಿದ್ದೀವಿ ಅಂತ ಬರ್ಕೊಟ್ಬಿಡ್ರಿ. ಅದ್ರ ಮೇಲೆ ನೀವು ಕೊಡ್ತೀರಾ ನೋಟಿಸ್ನ? ಕೆಲಸ ಮಾಡೋಕ್ಕೆ ಕೂಡ ಫಾರ್ಮಾಲಿಟೀಸ್ ಅಂತೆ, ಪ್ರೋಟೋಕಾಲ್ ಅಂತೆ. ಯಾವುದು ಪ್ರೋಟೋಕಾಲು? ಪ್ರೋಟೋಕಾಲ್ ಯಾವುದು ರೀ? ಪ್ರೋಟೋಕಾಲ್ ಅಲ್ಲದೆ ಇರೋದು ನಾನು ಶಾಸಕನಾಗಿ ಕೆಲಸ ಮಾಡಿರೋದು. ಫಾರ್ಮಾಲಿಟೀಸ್ ಅಂದರೆ ಏನು ಅರ್ಥ? ಫಾರ್ಮಾಲಿಟೀಸ್ ಅಂದರೆ ಕಂತೆ ಕೊಟ್ಟರೆ ಫಾರ್ಮಾಲಿಟೀಸಾ? ಡೇಟ್ ಕೊಡ್ತಾ ಇಲ್ಲ ಅಂತ ಆರೋಪ ಮಾಡಿದ್ದಾರೆ. ಸರಿಯಲ್ಲ ಸರ್? ಅವರೆಲ್ಲಾದರೂ ನಿಮಗೆ ಕಮಿಷನ್ ಕೇಳ್ತೀರಂತ ಆರೋಪ ಮಾಡಿದ್ದಾರಾ? ನಿನ್ನೆ ನಿಮ್ಮ ಕತ್ರ ತುಂಬ ಜನ ಅವ್ರಿಗೆ ಫೋನ್ ಮಾಡಿ. ನಾನು ಹೇಳೋದು, ನೀವು ಯಾವ ವ್ಯಕ್ತಿ ಅವ್ರ ಕೈಲಿ ಕೇಳಿ. ನಾವು ಯಾವ್ದಾದ್ರು ಡಿಮ್ಯಾಂಡ್ ಮಾಡಿದ್ದೀವಾ, ಏನಾದ್ರು ತಗೊಂಡಿದ್ದೀವ? ನಾನು MLA ಆದಮೇಲೆ ಕನಿಷ್ಠ ಅಂದರೆ 2.5 ಕೋಟಿ ಮೇಲೆ ಅವ್ರು ಕೆಲಸ ಮಾಡಿದ್ದಾರೆ. ಯಾರು? ಅದೇ ವ್ಯಕ್ತಿ. ಕೇಳಿ ಅವ್ರಿಗೆ. ನಾ ಯಾವ್ದ್ರಲ್ಲಾದ್ರು ಏನಾದ್ರು ತೊಗೊಂಡಿದ್ದೀನ, ಏನಾದ್ರು ಡಿಮ್ಯಾಂಡ್ ಮಾಡಿದ್ದೀನಿ ಅಂತ ಕೇಳಿ. 2-3 ವರ್ಕ್ಗಳು 20% ಲೆಸ್ಸಿಗೆ ಹೋಗಿದ್ದಾರೆ. ಎಷ್ಟೋ? 20% ಲೆಸ್. 20 ಲಕ್ಷದ ವರ್ಕು, ಫಾರ್ ಎಕ್ಸಾಂಪಲ್ 25 ಲಕ್ಷದ ವರ್ಕು, 3 ವರ್ಕ್ ಇದೆ, 3 ವರ್ಕು ಕೂಡ 20% ಲೆಸ್ಸಿಗೆ ಹೋಗಿದ್ದಾರೆ. ಒಂದು 25 ಲಕ್ಷ ಕಾಮಗಾರಿಗೆ 20% ಲೆಸ್ಸಿಗೆ ಹೋದ್ರೆ 5 ಲಕ್ಷ ಹೋಯ್ತು. ಹೌದಿಲ್ಲಪ್ಪ? GST ಹೋದ್ರೆ ಹೆಚ್ಚು ಕಮ್ಮಿ 18% ಹೋದ್ರೆ ಅದೊಂದು 4 ಲಕ್ಷ ಹೋಯ್ತು. 9 ಲಕ್ಷ ಹೋದ್ರೆ ಲೇಬರ್ ಸೆಸ್ ಅಂತ ಒಂದು 2% ಹೋದ್ರೆ 25 ಲಕ್ಷ ರೂಪಾಯಿ ಕಾಮಗಾರಿಯನ್ನ ಹೆಚ್ಚು ಕಮ್ಮಿ 10 ಲಕ್ಷ ರೂಪಾಯಿ ಹೋದ್ರೆ 25 ಲಕ್ಷ ರೂಪಾಯಿ ಕಾಮಗಾರಿಯನ್ನ
15 ಲಕ್ಷ ರೂಪಾಯಿ ಏನು ಕಾಮಗಾರಿ ಮಾಡ್ಬೋದು? ನಾನು ಹಿಂದಿನ ದಿವಸ ಅಧಿಕಾರಿಗಳ ಸಭೆ ಮಾಡಿ ಸಾಧ್ಯವಾದರೆ ರೀಟೆಂಡರ್ ಮಾಡೋಕ್ಕಾದ್ರೆ ಮಾಡೋಣ ಅಂತಕ್ಕಂಥದ್ದನ್ನ ನಮ್ಮ ಡಬಲ್ ಅವ್ರಿಗೂ ಕೂಡ ನಾನು ದೂರವಾಣಿ ಮುಖಾಂತರ ಹಿಂದಿನ ದಿವಸನೇ ನಾನು ಸಭೆ ಮಾಡಿದ್ದೀನಿ ಅಧಿಕಾರಿಗಳು. ನಮ್ಮ ಡಬಲ್ ಜಯಣ್ಣವ್ರಿಗೂ ಕೂಡ ನಾನು ಇಷ್ಟೊಂದು ಕಡಿಮೆ ಹೋಗಿದ್ದಾರೆ, ಲೆಸ್ಸಿಗೆ ಹೋಗಿದ್ದಾರೆ, ಕಾಮಗಾರಿ ಕ್ವಾಲಿಟಿ ಆಗಲ್ಲ, ನಾವು ಕಾಮಗಾರಿಯನ್ನ ರೀಟೆಂಡರ್ ಕರ್ಸೋದನ್ನ ಡಿ.ಸಿಗೆ ಲೆಟರ್ ಮಾಡ್ತೀನಿ ಅಂತ ಡಿ.ಸಿಗೂ ಕೂಡ ನಾನು ಲೆಟರ್ ಮಾಡಿದ್ದೀನಿ. ಅದಾದ್ಮೇಲೆ ಮಾರನೇ ದಿವಸ ಬೆಳಿಗ್ಗೆ ಅವ್ರು ಬಂದು ನಾನು ತಾಲೂಕ್ ಆಫೀಸಲ್ಲಿ ಮೀಟಿಂಗ್ ಎಲ್ಲ ಇದ್ದಂತ ಸಂದರ್ಭದಲ್ಲಿ ಡೇಟ್ ಕೊಡಿ ಅಂದ್ರು. ನಾನು ಹೇಳಿದೆ ನಾಳೆ ಬನ್ನಿ, ನಾನು ಡೇಟ್ ಕೊಡ್ತೀನಿ ಅಂತ ಹೇಳಿದ್ರಿ. ಇಷ್ಟಾದ್ಮೇಲೆ ಇವರು ಈ ರೀತಿ ಆರೋಪ ಮಾಡಿದ್ರೆ ಅವ್ರ ಹತ್ರ ಯಾವ್ದಾದ್ರು ಸಾಕ್ಷ್ಯಾಧಾರಗಳಿದ್ರು ಕೊಡ್ಲಿ. ನೋಡ್ರಿ, ಒಬ್ಬ ವ್ಯಕ್ತಿ ಆರೋಪ ಮಾಡ್ಬೇಕಾರೆ ಅದಕ್ಕೆ ಸರಿಯಾದ ಮಾಹಿತಿ ಇಟ್ಕೊಬೇಕು, ಅಥವಾ ಅವ್ರು ಮಾಡ್ತಕ್ಕಂಥ ಆರೋಪಕ್ಕೆ ಉರುಳಿರ್ಬೇಕು. ನಾನು ಹೇಳೋದು ಸುಮ್ಮನೆ ಗಾಳಿಲಿ ಗುಂಡು ಹೊಡಿತಕ್ಕಂಥ ಕೆಲಸವನ್ನ ಮಾಡಬಾರ್ದು. ನೀವು ಯಾರು ಆರೋಪ ಮಾಡಿದ್ದಾರೆ ಅಥವಾ ಅವನೇನು ಯಾರೋ ಹೇಳಿದಾನೆ ಗೊತ್ತಿದ್ದಾರೆ, ಅವನ ಹತ್ರ ನೀವು ದೂರವಾಣಿ ಮುಖಾಂತರ ಫೋನ್ ಮಾಡಿ ಕೇಳಿ, ಯಾರಿದ್ರೆ ಅವ್ರ ಕೈ ಕೇಳಿ. ಅವರು ಡೇಟ್ ಕೊಡ್ತಾ ಇಲ್ಲ ಅಂತ ಅವ್ರು ಹೇಳಿದ್ರೆ ಇವ್ರು ಅದಕ್ಕೆ ಸೇರಿಸಿ ಇನ್ನೊಂದು ಮಾತಾಡಿದ್ರೆ ನಾವೇನ್ ಮಾಡೋಕ್ಕಾಗುತ್ತೆ? ಅವ್ರ ಬಗ್ಗೆ ಹಿರಿಯರಿದ್ದಾರೆ, ಮಾಜಿ ಶಾಸಕರಿದ್ದಾರೆ, ಅವರು ಯಾವ ರೀತಿ ಮಾತಾಡಬೇಕು, ಏನ್ ಮಾತಾಡಬೇಕು ಅಂತೇಳಿ ಅವ್ರಿಗೂ ಕೂಡ ಗೊತ್ತಿರಬೇಕು. ನಾನು ಈ ಕ್ಷೇತ್ರದ ಒಬ್ಬ ಹಿರಿಯ ಶಾಸಕರು, ವಯಸ್ಸಿನಲ್ಲೂ ಕೂಡ ತುಂಬಾ ಹಿರಿಯರು, ಆ ಗೌರವವನ್ನು ನಾವು ಕೊಟ್ಟಿದ್ದೀವಿ. ಅವರು ಅದನ್ನ ಅರ್ಥ ಮಾಡ್ಕೊಂಡು ಆತ್ಮಸಾಕ್ಷಿಯಾಗಿ ಮಾತಾಡಬೇಕು ಅಂತಕ್ಕಂಥ ನನ್ನ ಅಭಿಪ್ರಾಯ. ಚುನಾವಣೆಗಿಂತ ಮುಂಚೆನೂ ಕೂಡ ನನ್ನ ಮೇಲೆ ಆರೋಪ ಮಾಡಿದ್ದು ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಹಾಗಾಗಿ ನಾನು ಅವ್ರಿಗೆ ಬೇರೆ ಏನು ಹೇಳಲಿಕ್ಕೆ ಹೋಗಲ್ಲ, ಅವ್ರಿಗೆ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತೀನಿ. ನೋಡ್ರಿ, ಒಂದು ವಿಷಯ ಹೇಳ್ತೀನಿ ಕಣ್ರಿ, ಅವ್ರು ಯಾರನ್ನ ಬಿಟ್ಟಿದ್ದಾರೆ ಅಂತ ಹೇಳಿ ನಾನು ಹೇಳೋದು. ನೋಡ್ರಿ, ನಮ್ಮದು ಏನಿದೆ, ನಾವು ಪ್ರಾಮಾಣಿಕವಾಗಿದ್ದೀವಿ, ಆತ್ಮಸಾಕ್ಷ್ಯ ಕೆಲಸ ಮಾಡ್ತಾ ಇದೀವಿ, ಇಷ್ಟು ಮಾತ್ರ ಹೇಳ್ಬಹುದು. ಸುಮ್ಮನೆ ಅವ್ರು ಹೇಳಿದಕ್ಕೆಲ್ಲ ಖಂಡಿತವಾಗ್ಲೂ ಕೂಡ ಅವ್ರು ಹೇಳೋಂಥ ಆರೋಪ ನಿಮಗೆ ಗೊತ್ತಿದ್ರೆ ಸತ್ಯ ಇದ್ರೆ ನೀವು ನೋಡಿ, ನಿಮ್ಗೆ ಗೊತ್ತಿದ್ದಿಲ್ಲ, ಮಾಧ್ಯಮದವ್ರು ನಿಮಗೆ ಗೊತ್ತಿದೆಯಲ್ಲ. ಇವತ್ತು ತನಕ ಯಾರಾದ್ರೂ ಯಾವುದೇ ವಿಚಾರದಲ್ಲೂ ಕೂಡ ಆರೋಪ ಆಗಿರ್ತಕ್ಕಂಥದ್ದು ಅಥವಾ ನಮ್ಮ ಮೇಲೆ ಯಾವ್ದಾದ್ರು ಆರೋಪ ಬಂದಿರತಕ್ಕಂಥದ್ದನ್ನ ತಾವು ನೋಡಿದೀರಾ? ನಾವು ಯಾವ್ದಾದ್ರು ಮಾಡ್ತಾ ಇರ್ತಕ್ಕಂಥದ್ದು ನೋಡಿದೀರಾ? ನನಗೆ ನಂದೇ ಆದ ವ್ಯಾಪಾರ ಇದೆ, ನನ್ನ ಶಾಸಕ ಕೆಲಸ ಇದೆ. ಮತ್ತೆ ಯಾವುದೇ ಒಬ್ಬ ಶಾಸಕ ತನ್ನ ಕ್ಷೇತ್ರಕ್ಕೆ ತನ್ನ ಅವಧಿಯಲ್ಲಿ ಬಂದಿರತಕ್ಕಂಥ ಶ್ರಮಪಟ್ಟು ಬಂದಿರತಕ್ಕಂಥ ಅನುದಾನವನ್ನ ಭೂಮಿ ಪೂಜೆ ಮಾಡಿ ಕೆಲಸ ಮಾಡ್ಬೇಕಾದ್ರೆ ಪ್ರೋಟೋಕಾಲ್ ರೀ ಅದು. ಯಾಕ್ರಿ ಮಾಡಬಾರ್ದು? ನನ್ನ ಕ್ಷೇತ್ರದ ಜನತೆಗೆ ನಾನು ಮಾಡ್ತಾ ಇರೋ ಕೆಲಸ ಗೊತ್ತಾಗಬಾರ್ದಾ? ಆಡುಕೋಣದ ಮಾಂಸ ಮಾರಾಟ ಆಗ್ತದೆ, ಕೆಜಿ 2,000 ಮಾಡ್ತಾ ಇದ್ದಾರೆ ಸರ್. ನನಗೆ ಅಂದ್ರೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಸರ್. ಅದು ಯಾವ ತರ ಅವ್ರಿಗೆ ಅದು ಅವ್ರನ್ನೇ ಕೇಳಬೇಕು ಸರ್. ನನಗೆ ಖಂಡಿತವಾಗ್ಲೂ ಕೂಡ ಗೊತ್ತಿಲ್ಲ ಸರ್. ಆ ರೀತಿ ನಮ್ಮಲ್ಲಿ ನನಗಿರೋ ಮಾಹಿತಿ ಪ್ರಕಾರವಾಗಿ ಎಲ್ಲೂ ಕೂಡ ನಮ್ಗಳಿಗೆ ಆ ರೀತಿ ಏನು ಇದು ಬಂದಿಲ್ಲ ಸರ್, ಖಂಡಿತವಾಗ್ಲೂ ಇಲ್ಲ. ಅದು ಅವ್ರಿಗೆ ಗೊತ್ತಿದ್ರೆ ಅವ್ರನ್ನ ಕೇಳಿ ಸರ್. ಅವರು ತುಂಬಾ ಮಾಹಿತಿ ಅವ್ರಿಗಿದ್ರೆ ಅವ್ರನ್ನ ಕೇಳಿ, ಅದ್ರಲ್ಲಿ ಏನು ವಿಚಾರ ಏನಿಲ್ಲ ಸರ್. ಹೆಚ್ಚು ಕಮ್ಮಿ ನಾನು 100 kg ಇದ್ದೀನಿ, ಸಣ್ಣ ಆಗಬೇಕು, 75 kg ಬರಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಸೈಡ್ ಎಫೆಕ್ಟ್ ಇಲ್ದಂಗೆ ಆರಾಮಾಗಿ 75 kg ಬರ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.